ವೀಕ್ಷಕರ ನಮಸ್ತೆ, BN TV ಕನ್ನಡಗೆ ಸ್ವಾಗತ. ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಮಾಜಿ ಸಂಸದ DK ಸುರೇಶ್ ಅವರ ಪತ್ನಿ ಎಂದು ಹೇಳಿಕೊಂಡು ಮಹಿಳೆಯೊಬ್ಬರು ವಿಡಿಯೋ ಮಾಡಿ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿಬಿಟ್ಟಿದ್ದಾರೆ. ಸದ್ಯ ಈ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗಿದ್ದು ಭಾರಿ ಚರ್ಚೆಯನ್ನ ಹುಟ್ಟುಹಾಕಿದೆ. ಹಲೋ, ಗುಡ್ ಮಾರ್ನಿಂಗ್. ನಾನು DK ಸುರೇಶ್ ಅವರ ಬಗ್ಗೆ ಹೇಳಬೇಕೆಂದ್ರೆ, ನಾನು DK ಸುರೇಶ್ ಹೆಂಡತಿಯಾಗಿ ಹೇಳಬೇಕಂದ್ರೆ ನಾನು ಮೊದಲು DK ಸುರೇಶ್ಗೆ ಅಭಿಮಾನಿ. ಯಾವ ರೀತಿ ಅಂದ್ರೆ, ಅವರು MP ಆಗಿ ಮಾಡಿದ ಕೆಲಸಗಳನ್ನ ಇಂದಿನ ಯುವಕರು ಕೂಡ ಮಾಡಲು ಸಾಧ್ಯವಿಲ್ಲ. DK ಸುರೇಶ್ ತುಂಬಾ ಆಕ್ಟಿವ್, ತುಂಬಾ ಬುದ್ಧಿವಂತರು ಮತ್ತು ತುಂಬಾ ಶ್ರಮಜೀವಿ. ಶಿಕ್ಷಣ, ನೀರಾವರಿ ಮತ್ತು ಆರೋಗ್ಯ ಇಲಾಖೆ ಸೇರಿ ಎಷ್ಟೊಂದು ಕೆಲಸವನ್ನ ಮಾಡಿದ್ದಾರೆ ಗೊತ್ತಾ. ಬಸ್ ನಿಲ್ದಾಣಗಳು, ಶಾಲಾ ಕಾಲೇಜುಗಳು ಸೇರಿ ತುಂಬಾ ಕೆಲಸ ಮಾಡಿದ್ದಾರೆ. ಅದಕ್ಕಾಗಿ ನಾನು ಅವರನ್ನ ಹೊಗಳುತ್ತೇನೆ. ಎಲ್ಲರೂ ಬಂದು ಕೋಟಿಗಟ್ಟಲೆ ದುಡ್ಡು ಮಾಡಿಕೊಂಡು ಹೋಗ್ತಾರೆ, ಆದರೆ DK ಸುರೇಶ್ ಕೆಲಸ ಮಾಡಿದ್ದಾರೆ, ಅದನ್ನ ನಾನು ಮೆಚ್ಚಿಕೊಳ್ಳುತ್ತೇನೆ. ಅವರು ತುಂಬಾ ಕೆಲಸ ಮಾಡಿದ್ದಾರೆ ಅನ್ನೋ ಖುಷಿಗೆ ನಾನು ಅವರ ಫೋಟೋಗಳನ್ನ ಶೇರ್ ಮಾಡುತ್ತೇನೆ. ಇಡೀ ಕರ್ನಾಟಕದಲ್ಲಿ ಯಾವೊಬ್ಬ ರಾಜಕಾರಣಿ ಕೂಡ DK ಸುರೇಶ್ ರೀತಿ ಕೆಲಸ ಮಾಡಿಲ್ಲ. ಆ ಒಂದು ಹೆಮ್ಮೆಯಿಂದ ನಾನು ಅವರ ಫೋಟೋವನ್ನ ಶೇರ್ ಮಾಡಿಕೊಳ್ಳುತ್ತೇನೆ. ಅವರನ್ನು ನನ್ನ ಗಂಡ ಎಂದು ಹೆಮ್ಮೆಯಿಂದ ಹೇಳಿಕೊಳ್ಳುತ್ತೇನೆ ಎಂದು ವಿಡಿಯೋದಲ್ಲಿ ಮಹಿಳೆ ಹೇಳಿಕೊಂಡಿದ್ದಾಳೆ. ಮತ್ತೊಂದು ವಿಡಿಯೋ ಹರಿಬಿಟ್ಟಿರುವ ಮಹಿಳೆ, ನಾನು ಆಗಾಗ ಕೆಲವು ಕಾರ್ಯಕ್ರಮಗಳಿಗೆ ಹೋಗುತ್ತಿರುತ್ತೇನೆ. ನಾನು ಸಿಂಪಲ್ ಆಗಿ ಹೋಗೋದ್ರಿಂದ ಜನರೆಲ್ಲರೂ ನನ್ನನ್ನು ಪ್ರಶ್ನೆ ಮಾಡ್ತಾರೆ, ನೀವು DK ಸುರೇಶ್ ಪತ್ನಿಯಲ್ಲವೇ, ಏಕೆ ಇಷ್ಟೊಂದು ಸಿಂಪಲ್ ಆಗಿ ಬಂದಿದ್ದೀರಾ ಅಂತಾರೆ. DK ಸುರೇಶ್ ಮೇಲೆ ಸ್ಟೇಟಸ್ ಮುಖ್ಯ ಅಲ್ಲವೇ, ಹಾಗಾಗಿ ನನಗೂ ಸ್ಟೇಟಸ್ ಮುಖ್ಯವಾಗಿದೆ, ಆದ್ದರಿಂದ ರಾಯಲ್ ಆಗಿ ಇರಲು ಬಯಸುತ್ತೇನೆ ಎಂದಿದ್ದಾರೆ. ವಿಡಿಯೋದಲ್ಲಿರುವ ಮಹಿಳೆಯ ಹೆಸರು ಆಕೆಯ ಫೇಸ್ಬುಕ್ ಖಾತೆಯ ಪ್ರಕಾರ ಪವಿತ್ರ ಎಂದು ಗುರುತಿಸಲಾಗಿದೆ. ತನ್ನ ಫೇಸ್ಬುಕ್ ಪೇಜ್ ನಲ್ಲೂ ಸಹ ತನ್ನ ಹೆಸರಿನ ಮುಂದೆ DK ಸುರೇಶ್ ಅಂದ್ರೆ ಪವಿತ್ರ DK ಸುರೇಶ್ ದೊಡ್ಡಲಹಳ್ಳಿ ಎಂಬ ಹೆಸರನ್ನ ಸೇರಿಸಿಕೊಂಡಿದ್ದಾರೆ. ಏಪ್ರಿಲ್ 8ರಂದು ವಿಡಿಯೋ ಪೋಸ್ಟ್ ಮಾಡಿದ್ದು ಸದ್ಯ ವಿಡಿಯೋ ಇದೀಗ ವೈರಲ್ ಆಗ್ತಾ ಇದೆ. ವಿಡಿಯೋ ವೈರಲ್ ಆಗಿ ಎಲ್ಲೆಡೆ ಚರ್ಚೆ ಆಗ್ತಿರುವ ಬೆನ್ನಲ್ಲೇ DK ಸುರೇಶ್ ಪರ ವಕೀಲ ಪ್ರದೀಪ್ ಎಂಬುವವರು ರಾಮನಗರದ CN ಪೊಲೀಸ್ ಠಾಣೆಗೆ ಮಹಿಳೆ ವಿರುದ್ಧ ದೂರು ನೀಡಿದ್ದಾರೆ. ಸದ್ಯ ಪ್ರಕರಣ ದಾಖಲಾಗಿದೆ. ಸುರೇಶ್ ಅವರ ಪತ್ನಿ ಎಂದು ಅಪಪ್ರಚಾರ ಮಾಡುತ್ತಿದ್ದಾರೆ. ಇದರ ಹಿಂದೆ ದುರುದ್ದೇಶವಿದೆ. ಸಾರ್ವಜನಿಕರಲ್ಲಿ ತಪ್ಪು ಅಭಿಪ್ರಾಯ ಮೂಡಿಸುತ್ತಿದ್ದಾರೆ. ಹೀಗಾಗಿ ಆಕೆಯ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ವಕೀಲ ಪ್ರದೀಪ್ ಅವರು ದೂರಿನಲ್ಲಿ ಉಲ್ಲೇಖಿಸಿದ್ದಾರೆ.